ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಂದಿನ ಪ್ರಮುಖ ಸುದ್ದಿಗಳನ್ನ. ಶಿಕ್ಷಕರ ದಿನಾಚರಣೆ ನಿಮಿತ್ತ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಹುಮ್ನಾಬಾದ್ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಸದಸ್ಯರಿಗೆ ಶಿಕ್ಷಣ ಇಲಾಖೆಯ ಎಲ್ಲ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಗುಲ್ಶನ್ ಇ ಉರ್ದು ಅದಾ ವೆಲ್ಫೇರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ನ ವತಿಯಿಂದ ಹುಮ್ನಾಬಾದ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಈ ವೇಳೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ತುರ್ತು ಪರಿಸ್ಥಿತಿಯಲ್ಲಿ ಜೀವ ರಕ್ಷಣೆ ಮಾಡುವುದಕ್ಕೆ ರಕ್ತದಾನ ಶಿಬಿರ ಸಹಕಾರಿಯಾಗಲಿದೆ. ಇದನ್ನು ಮನಗಂಡಂತ ಈ ಯುವಕರ ತಂಡ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವುದು ಖುಷಿಯ ವಿಚಾರ ಎಂದರು. आज हुमनाबाद में ऐतिहासिक जो ब्लड डोनेशन जो गुलिस्तान उर्दू आदा वेलफेयर एंड चैरिटेबल ट्रस्ट के ये जो सभी भाई लोग हैं, ये सभी 10th तक जो मिलकर 90 लोग स्टूडेंट्स सभी मिलकर ये जो ब्लड डोनेशन का नियोजन किए। ईद मिलाद के मुबारक मौके पर इन्होंने जो काम किए ये बहुत बड़ा योगदान है। मैं बोलने को चाहता हूँ ये सभी लोगों को, आप लोग सभी मिलकर जो क्लासमेट्स है जो बैचमेट्स है सब लोग मिलकर, अभी मैं डॉक्टर्स को पूछने के बाद हमारे साथ डॉक्टर्स भी है, करीब 110 लोगों का ब्लड डोनेशन. ಸಮಾಜದ ಪ್ರಗತಿಯಲ್ಲಿ ಶಿಕ್ಷಕರ ಕೊಡುಗೆ ದೊಡ್ಡದಿದೆ ಅಂತ ಖಡಕೇಶ್ವರ್ ವಿದ್ಯಾಸಂಸ್ಥೆ ಅಧ್ಯಕ್ಷ ಸುಧೀರ್ ನಾಯಕ್ ಹೇಳಿದ್ದಾರೆ. ಭಾಲ್ಕಿ ಪಟ್ಟಣದ ಲೆಕ್ಚರ್ ಕಾಲೋನಿಯ ಖಡಕೇಶ್ವರ್ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನ ಸನ್ಮಾನಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಶಿಕ್ಷಕ ವೃತ್ತಿಗೆ ಅತ್ಯಂತ ಗೌರವದ ಸ್ಥಾನವಿದೆ. ಶಿಕ್ಷಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸಿ ಮಕ್ಕಳನ್ನ ತಿದ್ದಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ಹಾಗಾಗಿ ಸದಾ ಕಾಲ ಶಿಕ್ಷಕರನ್ನ ಗೌರವದಿಂದ ಕಾಣಬೇಕು ಅಂತ ತಿಳಿಸಿದ್ದಾರೆ. ನಾಳೆ ನಡೆಯಲಿರುವ ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಬೀದರ್ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ದೇವಾಲಯಗಳು ಬಂದ್ ಮಾಡಲಾಗುತ್ತಿದೆ. ಇನ್ನು ಈ ಕ್ರಮ ಶ್ರದ್ಧಾ ಮತ್ತು ಶಾಸ್ತ್ರೀಯ ಆಚರಣೆಗಳ ಪ್ರಕಾರ ತೆಗೆದುಕೊಳ್ಳಲಾಗುತ್ತಿದೆ ಅಂತ ದೇವಸ್ಥಾನಗಳ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ನಾಳೆ ಮಧ್ಯಾಹ್ನ 12ರಿಂದ ಸೋಮವಾರ ಬೆಳಗ್ಗೆ 7 ಗಂಟೆವರೆಗೆ ಭಕ್ತರಿಗೆ ದೇವರ ದರ್ಶನಕ್ಕೆ ನಿರ್ಬಂಧವಾಗಿದೆ. ಖಾನಾಪುರದ ಮೈಲಾರ್ ಮಲ್ಲನ, ಹೊನ್ನಿಕೇರಿ ಸಿದ್ದೇಶ್ವರ, ಚಳಕಾಪುರ ಹನುಮಾನ್ ದೇವಸ್ಥಾನ ಮತ್ತು ಚಂಡ್ಕಾಪುರದ ರಾಮಲಿಂಗೇಶ್ವರ ದೇವಸ್ಥಾನ, ಹುಮ್ನಾಬಾದ್ ತಾಲೂಕಿನ ಚಾಂಗ್ಲೇರ ವೀರಭದ್ರೇಶ್ವರ, ಸಿವಿ ನಾಗನಾಥ ದೇವಸ್ಥಾನ, ಬೀದರ್ನ ಝರ್ನಾ ನರಸಿಂಹ ದೇಗುಲಗಳು ಬಂದ್ ಹಿನ್ನೆಲೆ ಭಕ್ತರು ಸಹಕರಿಸಲು ಆಡಳಿತ ಮಂಡಳಿಯವರು ಮನವಿಯನ್ನು ಮಾಡಿದ್ದಾರೆ. ಪ್ರಾರಂಭವಾಗಿದೆ, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಜನ? ನಾಳೆ ಚಂದ್ರಗ್ರಹಣ ಇದೆ, ಖಗ್ರಾಸ್ ಚಂದ್ರಗ್ರಹಣ ಅನ್ನುತ್ತಾರೆ. ಮತ್ತು ಇದ್ರ ವೇದ ಅಂದರೆ 2 ಗಂಟೆಗೆ ವೇದ ಚಾಲು ಆಗುತ್ತೆ. ನಾಳೆ ವೇದ 2 ಗಂಟೆಗೆ ಚಾಲು ಆಗುತ್ತೆ. ಮತ್ತು ರಾತ್ರಿ 9 ಗಂಟೆ ಆಗಿ 57 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರಗ್ರಹಣ. ಮತ್ತು ರಾತ್ರಿ 1:30 ನಿಮಿಷಕ್ಕೆ ಮೋಕ್ಷ ಆಗುತ್ತೆ ಅದರದ್ದು. ಮತ್ತು ಈ ಕಾಲದಲ್ಲಿ ನಮ್ಮದು ಗುಡಿ ಏನೆಂದರೆ, ಈ ಚಂದ್ರಗ್ರಹಣ ಕಾಲದಲ್ಲಿ ಗುಡಿ ಏನೆಂದರೆ 2 ಗಂಟೆಗೆ ಒಳಗಿನ ಎಲ್ಲ ಸಾಮಾನು ತೆಗೆದು 12 ಗಂಟೆಗೆ ಒಳಗಿನ ದರ್ಶನ ಕ್ಲೋಸ್ ಆಗುತ್ತೆ. ಎಲ್ಲದ ಮಂದಿಗೆ ನಾವು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ 12 ಗಂಟೆಯಿಂದ ಕ್ಲೋಸ್ ಆಗುತ್ತೆ, ಯಾರಿಗೂ ತೊಂದರೆ ಆಗಬೇಡಂತೆ ಅದ್ರ ಸಲಕ್ಕೆ ನಾವು ಮುಂಚೆ ಹೇಳಿಬಿಡ್ತಾ ಇದ್ದೇವೆ. ಮತ್ತು ಈ ಕಾಲದಲ್ಲಿ ಯಾರನ್ನೂ ಗರ್ಭಿಣಿ ಸ್ತ್ರೀಗಳಾಗಲಿ ಯಾರು ಭಕ್ತರಾಗಲಿ ಇದ್ರ ಕಾಲ ಏನೆಂದರೆ 3 ಗಂಟೆಯಿಂದ 30 ನಿಮಿಷವರೆಗೆ ಇದು ಕಾಲ ಇದೆ. ಇದ್ರು ಈ ಕಾಲದಲ್ಲಿ ಪೂಜಾ ಪುರಸ್ಕಾರ ಅದು ಎಲ್ಲರೂ ಮಾಡಬೇಕು ಮತ್ತು ಇದು ಎಲ್ಲರಿಗೆ ಒಳ್ಳೆಯದಾಗುತ್ತೆ ಅಂತ.
ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೀದರ್, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೀದರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಭಾಲ್ಕಿಯವರ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ 8ರಂದು ಮಧ್ಯಾಹ್ನ 12:30 ಪ್ರಯಾಗ್ ಫಂಕ್ಷನ್ ಹಾಲ್, ಹುಮ್ನಾಬಾದ್ ರಸ್ತೆ, ಭಾಲ್ಕಿಯಲ್ಲಿ 2025-26ನೇ ಸಾಲಿನ ಬೀದರ್ ಜಿಲ್ಲಾ ಭಾಲ್ಕಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೀದರ್ ಅವರ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ 8ರಂದು ಬೆಳಗ್ಗೆ 10 ಗಂಟೆಗೆ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಸಿಎಂ ಕಪ್ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮಾಡಲಿದ್ದಾರೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷ ಪೌರಾಡಳಿತ ಸಚಿವ ಹಾಗೂ ಗೃಹ ಸಚಿವರಾಗಿರುವಂತಹ ರಹೀಂ ಖಾನ್ ಅವರು ವಹಿಸಲಿದ್ದಾರೆ. ಸೆಪ್ಟೆಂಬರ್ 4ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ದಿನಾಂಕ 28/10/2024 ನಂತರ ಸರ್ಕಾರದ ಯಾವುದೇ ಇಲಾಖೆ, ಮಂಡಳಿ, ನಿಗಮ ಮತ್ತು ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಸೂಚಿಸಲಾಗಿದೆ. ನಾಳೆ ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಬೀದರ್ ಜಿಲ್ಲೆಯ ಹಲವು ದೇವಸ್ಥಾನಗಳು ಬಂದ್ ಇರಲಿದ್ದು, ಹೊನ್ನೆಕೆರೆ ಸಿದ್ದೇಶ್ವರ ದೇವಸ್ಥಾನವೂ ಸಹ ಬಂದ್ ಇರಲಿದೆ. ನಾಳೆ ಭಾನುವಾರ ಸಾಯಂಕಾಲ 5 ಗಂಟೆ ನಂತರ ದೇವರ ವಿಗ್ರಹಗಳಿಗೆ ಬಿಳಿ ಬಟ್ಟೆ ಹಾಕಿ ಗರ್ಭಗುಡಿಗೆ ಯಾರು ಪ್ರವೇಶಿಸದಂತೆ ಸಂಪೂರ್ಣ ಮುಚ್ಚಲಾಗಿದೆ ಅಂತ ದೇವಸ್ಥಾನದ ಅರ್ಚಕರು ತಿಳಿಸಿದ್ದಾರೆ. ರಾತ್ರಿ 2 ಗಂಟೆ ನಂತರ ದೇವರಿಗೆ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳು ಜರುಗಲಿದ್ದು, ಪೂಜೆ ಪುನಸ್ಕಾರ ಮುಗಿದ ನಂತರ ಸೋಮವಾರ ನಸುಕಿನ ಜಾವ ಬೆಳಗ್ಗೆ 5 ಗಂಟೆ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಅರ್ಚಕ ಶಿವಾನಂದ ಸ್ವಾಮಿ ತಿಳಿಸಿದ್ದಾರೆ. ಕರ್ನಾಟಕ ರೆಡ್ಡಿ ಜನಸಂಘವು 100ನೇ ವಸಂತಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆ ಸೆಪ್ಟೆಂಬರ್ 24ರಂದು ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ರೆಡ್ಡಿ ಜನಸಂಘ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಯತ್ರಿ ವಿಹಾರ್ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಅಂತ ಎರೆಹೊಸಹಳ್ಳಿಯ ರೆಡ್ಡಿ ಗುರುಪೀಠದ ವೇಮನಾನಂದ ಸ್ವಾಮಿ ಅವರು ತಿಳಿಸಿದ್ದಾರೆ. ಅವರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಾಡಿನ ರೆಡ್ಡಿ ಸಮಾಜದ ಪೂಜ್ಯರು, ಮುಖಂಡರು, ಕುಲ ಬಾಂಧವರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ಇವಾಗಿದ್ದು ಬೀದರ್ ಮತ್ತು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.